ನೀನ್ ಈ ತರ ಮಾಡ್ತೀಯಾ? ಅರ್ದು ಬರ್ತಾ ಇರ್ಲಿ, ಯಾರನ್ನೊಬ್ರು ಮೇಂಟೈನ್ ಮಾಡಿ ಬಿಟ್ಟು ಹೋಗ್ತೀನಿ. ದೇವರ ಆಶೀರ್ವಾದ ಪಡ್ಕೊಂತ ಇದ್ದೀನಿ. ಯಾರಿಗೂ ಬಗ್ಲಬೇಡಿ, ಯಾರಿಗೂ ಟಚ್ ಮಾಡಿ. ಇಲ್ಲಿ ಎತ್ಕೊಂಡು ಹೊಟ್ಟೋಗುತ್ತೆ. ಏನ್ ಹೇಳ್ತಿದ್ದಾರೆ? ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಸೊ ಮೇನ್ಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಹಬ್ಬದ ಪ್ರಯುಕ್ತ ನಮ್ಮ ಮನೆ ಹತ್ರನೇ ಇರುವ ಹರ್ಷ ಹಾಸ್ಪಿಟಲ್ ಇದೆಯಾ ಗೊತ್ತಾ? ಹರ್ಷ ಇನ್ಸ್ಟಿಟ್ಯೂಟ್, ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಯೂರೋ ಕಿಡ್ಸ್ ಮತ್ತೆ ಇದೆಲ್ಲ ಏನಿದೆ. ಸೊ ಶಿವಕುಮಾರ್ ಸರ್ ಏನಿದ್ದಾರೆ, ಸೊ ಇವ್ರ ಮನೆಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ನಮ್ಮ ಯಶಸ್ ಬ್ರೋ ಅವರು ನಮಗೆ ಪೂಜೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಇವಾಗ ಆಗಲೇ ಹರ್ಷ ಕೆಳಗಡೆ ಬಂದಿದ್ದೀವಿ. ಸೊ ಕೆಳಗಡೆ ಇದ್ದೀವಿ. ಸೊ ಇವಾಗ ಪೂಜೆಗೆ 12 o'clockಗೆ ಹೋಗ್ಬೇಕಾಗಿತ್ತು. ಸೊ 12:30 ಆಗಿದೆ. ಈಗ ಹೊರಟ್ಬಿಡೋಣ ಬನ್ನಿ ಬೇಗ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ದೇವ್ರು ಮಾತ್ರ ಸಖತ್ತಾಗಿ ಕೂರ್ಸಿದ್ದಾರೆ. ನಿಜವಾಗ್ಲೂ ಸಖತ್ ಇಷ್ಟ ಆಗೋಯ್ತು. ಹಬ್ಬದ ಊಟ ಅಂತೂ ನಿಜವಾಗ್ಲೂ ಸಖತ್ತಾಗಾಯ್ತು ಇಲ್ಲೇನೆ ನಮ್ದು. ಸೊ ಇವಾಗ ನಮ್ಮ ಬೈ ಮನೆ ಹತ್ರ ಹೋಗ್ಬೇಕು. ಗೈಸ್, ನಮ್ಮ ಬೈ ಮನೆ ಹತ್ರ ಕೆಲವೊಂದೊಂದು ನಾಯಿಗಳಿದಾವೆ. ಅದರಲ್ಲಿ ಒಂದು ನಾಯಿ ಫುಲ್ಲು ಹೆಣ್ಣಾಯಿ ಪ್ರೆಗ್ನೆಂಟ್ ಆಗಿತ್ತು. ಸೊ ಇವತ್ತು ನಾಳೆ ಮರಿ ಹಾಕ್ಬೋದು ಅನ್ನೋ ತರ ಒಂದು ವಾರದಿಂದ ನೋಡ್ತಾ ಇದ್ವಿ. ಸೊ ಇವತ್ತು ನಿನ್ನೆ ಅಥವಾ ಇವತ್ತು ಮಾರ್ನಿಂಗ್ ಹಾಕಿರ್ಬೋದು. ನಮ್ಮ ಬೈ ಫೇವ್ರೇಟ್ ನಾಯಿ ಅದು. ನೋಡಿ, ಯಾವಾಗ್ಲೂ 2 ದಿವಸಕ್ಕೆ ಒಂದ್ಸರಿ ಇಲ್ಲ 1 ದಿವಸಕ್ಕೆ ಒಂದ್ಸಲಿ ಆದ್ರೂ ಮಿನಿಮಮ್ ಒಂದ್ಸಲಿ ಆದ್ರೂ ಈ ತರ ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ. ಬ್ರೆಡ್ ಬಿಸ್ಕೆಟ್ ಎಲ್ಲ ಡಿಮಾರ್ಟಲ್ಲಿ ಪಾರ್ಲೆಜಿ ಫ್ಯಾಮಿಲಿ ಪ್ಯಾಕ್ ಅದೇ 1 ದಿನ 2 ದಿನಕ್ಕೆ ಖಾಲಿ ಮಾಡ್ಬಿಡುತ್ತೆ. ಅಲ್ಲ ಬೈ, ಇದು ನಿಮ್ ಪ್ರಕಾರ ಎಷ್ಟು ಮರಿ ಹಾಕಿರ್ಬೋದು? ಗೊತ್ತಿಲ್ಲ, ಒಂದು 3-4 ಹಾಕಿರ್ಬೇಕು. ಆಗಿರುತ್ತೆ. 3-4 ಅಲ್ಲ ಬೈ, ಇನ್ನ ಜಾಸ್ತಿ ಹಾಕಿರುತ್ತೆ. ಮಲಗಿರೋದೇ ತಂದೆಗಳವು. ಅದು ಬ್ಲ್ಯಾಕ್ ಕಲರ್ ಕೂಡ ಒಂದ್ ತಂದೆ. ಇಲ್ಲೊಂದಿದೆ ನೋಡಿ ಬ್ಲ್ಯಾಕ್. ನೋಡಿ, ಇದಕ್ಕೆ ತಂದೆ ಇದು, ಇಲ್ಲ ಅಂದ್ರೆ ಇದು, ಇವೆರಡೂನು ಕರಿಗೆ ಹಾಕ್ಬಿಡಿ ತಂದೆ. ಅದು ಅದಕ್ಕೆ ಹೊಟ್ಟೆ ಹಸ್ಬಿಟ್ಟಿರ್ತೈತೆ ದೇವ್ರು, ಬೇಗ ಹಾಕ್ಬಿಡಿ. ಅದಕ್ಕೆ ತುಂಬಾ ಹೊಟ್ಟೆ ಹಸ್ತಿರ್ತೈತೆ, ಅದಕ್ಕೆ ಅದ ತರ ಮೈ ಮೇಲೆ ಎಗರುತ್ತಾ ಇರೋದು. ನೋಡಿ, ಇದು ಕರಿ, ಇದು ಭಯಾನಕ ಪಳಾರ ಗೈಸಿದು ಈ ರೋಡಲ್ಲಿ. ಇದು ಯಾರನ್ನೂ ಸೇರ್ಸ್ಕೊಳಲ್ಲ. ಹೊಸೊಬ್ರು ಯಾರಾದ್ರೂ ಬೈಕಲ್ಲಿ ಬರಲಿ, ಕಾರಲ್ಲಿ ಬರಲಿ, ಸೈಕಲಲ್ಲಿ ಬರಲಿ, ಎಲ್ಲಾರ್ಗು ಬೊಗ್ಲೆ ಕಚ್ಚಕ್ಕೆ ಹೋಗ್ಬಿಡುತ್ತೆ. ಡೆಲಿವರಿ ಕೊಟ್ಟು ಹೋಗಿ ಬಂದಿದ್ದ. ಅದನ್ನ ನೋಡ್ಕೊಂಡು ನಾಯಿ ಅಟ್ಟಿಸ್ಕೊಂಡು ಹೋಗೋದಕ್ಕೆ ಯಾವುದೋ ಕಾರ್ಗೆ ಹೋಗಿ ಗುದ್ದಿದ್ದ ಪಾಪ. ನಿಮಗೆಲ್ಲ ನೈಟ್ ಡಿನ್ನರ್ ನಿಮಗೆ ಪಾಪ ಇದು ತಿಂದು ಇದಕ್ಕೋಸ್ಕರ ತಂದಿರೋದು. ಗೈಸ್, ಎಲ್ಲಿ ಮರಿ ಹಾಕಿರ್ಬೋದು ಅಂತ ಅನ್ಕೊಂತ ಇದ್ವಿ. ಸೊ ಆಮೇಲೆ ಇಲ್ಲೊಂದು ಮನೆ ತರ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಇದೆ, ಸಣ್ಣದಾಗಿ ನೆನಿಬಾರ್ದು ಆ ತರ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಪೂರ್ತಿ ಬ್ಲ್ಯಾಕ್ ಇದೆ. ಒಂದು ಪೂರ್ತಿ ಬ್ಲ್ಯಾಕ್ ಇದೆ. ನಮ್ಮ ಅಪ್ಪ ನೋಡ್ಬಿಟ್ರೆ 100% ಎತ್ಕೊಂಡು ಹೊರಟೋತಾರೆ. ಇಲ್ಲೊಂದು ಯಾರೋ ಇಲ್ಲೊಂದು ಮಲಗ್ಬಿಟ್ಟೈತೆ ಬಂದಿಲ್ಲಿ. ಏಯ್ ಸುಮ್ನಿರ. ನೋಡಿಲ್ಲಿ ಇಲ್ಲೊಂದು ಮರಿ ಇದೆ. ಏಯ್, ನೀನೇ ಒಂದ್ ಮರಿ ಇದ್ದಂಗಿದ್ಯಾ, ನೀನೇ ಮರಿ ಹಾಕಿದ್ಯಾ? ಒಂದು ಮುಂಚೆ ಒಂದು ನೋಡಿ ಅಣ್ಣ ತಂಗಿಯರ ಈ ಬಂದ ಜನ್ಮಗಳ ಅನುಬಂಧ. ಮುಂಚೆ ಒಂದು ಇದ್ರ ಅಮ್ಮ ಒಂದಿತ್ತು. ಅದ್ ಹೆಂಗೆ ಅಂದ್ರೆ ಫುಲ್ಲು ಸಾಧು ಪ್ರಾಣಿ. ನಮ್ ವಿಕ್ಕಿ ಯಾವಾಗ್ಲೂ ಗಲಾಟೆ ಮಾಡೋದದು. ಅದ್ರ ಜೊತೆಗೆ ಅದು ಎಣ್ಣೆ ಸುಮ್ನೆ ಮಲಗಿರೋದು. ಅದು ಹೆಂಗ್ ಬಂದ್ ನಾಯಿ ಹಿಡಿಯೋರು ಹೆಂಗ್ ಎತ್ಕೊಂಡೋದ್ರು ಗೊತ್ತಾ? ಹಿಂಗಂದ್ರು ಬಂದು ಹಿಂಗ್ ಸುಮ್ನೆ ಹಿಂಗ್ ನಿಂತ್ಕೊಂಡು ಹಿಂಗ್ ಎತ್ಕೊಂಡ್ರು, ಗಾಡಿಗೆ ಹಾಕೊಂಡ್ರು, ಹೋದ್ರು ಅಷ್ಟೇ. ಅದು ಯಾವ್ದು ಸಿಗ್ಲಿಲ್ಲ. ಪಕ್ಕ ಇವತ್ತು ನನ್ನ ಶೂಟ್ ಔಟ್ ಮಾಡ್ತಾರೆ ಅಂತ, ಅದಕ್ಕೆ ಅದು ಸರೆಂಡರ್ ಆಗ್ಬಿಟ್ಟಿದೆ. ಫಸ್ಟೇ ಆತರ ಏನಿಲ್ಲ, ಅದಕ್ಕೆ ಹಿಂಸೆ ಪಟ್ಕೊಂಡು ಹೋಗೋದ್ ಬೇಡ, ಅದಕ್ಕೆ ಸರೆಂಡರ್ ಆಗ್ಬಿಡೋಣ ಅಂತ ಅದು ತಲೆ ಬಗ್ಸ್ಕೊಂಡು ಸರೆಂಡರ್ ಆಗ್ಬಿಟ್ಟಿದೆ. ಅಯ್ಯೋ, ಒಂದ್ ನಾಯಿ ಮರಿ ಆಚೆ ಬಂದ್ಬಿಟ್ಟಿದೆ ಇಲ್ಲಿ. ನೋಡಿ, ಇದೆ ಅದ್ರಮ್ಮ. ಎಷ್ಟು ಪ್ರೀತಿ ಇದೆ ನೋಡು ತಾಯಿಗೆ. ಏನ್ ಮಾಡಲ್ಲ, ಇರಪ್ಪ, ಒಳಗಡೆ ಬಿಡಿ, ಅದು ಖುಷಿ ಆಗ್ಬೇಕು. ಎಷ್ಟು ನಾಯಿಗಳು ಸತ್ತೋಯ್ತಾವ ಪಾಪ. ಸತ್ತೋಗಲ್ಲ, ಚೆನ್ನಾಗಿ ಸಾಕ್ತೈತೆ ಅಂತ ಹೇಳಿ ಮಾತೇ ಇಲ್ಲ. ಸಾಕುತ್ತೆ, ಬಟ್ ಏನಂದ್ರೆ ಈ ಮಳೆಲಿ ಇಲ್ಲಿ ಇಲಿಗಳು ಜಾಸ್ತಿ. ಇಲಿ ಎತ್ಕೊಂಡು ಹೊಟ್ಟೋಗುತ್ತೆ. ಏನ್ ಹೇಳ್ತಿದೀರಾ? ಮುಂಚೆನೆ ನೀವ್ ಏನ್ ಹೇಳ್ತಾ ಇದೀರಾ? ಕುಡ್ದ್ಬಿಟ್ಟು ಎಲ್ಲಾದ್ರೂ ಮೂಲೆಯಲ್ಲಿ ಮಲಗಿದ್ರೆ ಫುಲ್ ಎಲ್ಲ ಮೈಕೈ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಆತರನೇ ಎಷ್ಟೋ ನೋಡಿಲ್ವಾ?
ಅದು ಯಾರೋ ಅಣ್ಣ ಇಲ್ಲಿ ಕಚ್ಬಿಟ್ಟೈತೆ ನೋಡೋಣ ಅಂತ ಬಂದು ಕವ್ರುಕೊಂಡ್ಬಿಟ್ಟಿತ್ತು ಎರಡೆರಡು ಅಲ್ಲಾಕಿ ಹಿಂಗೆ. ಏನ್ ತಿನ್ಲಿ ಬಿಡಿ, ಏನ್ ಹೇಳಕ್ಕಾಗುತ್ತೆ, ತಿನ್ಲಿ ಬಿಡಿ ಅಷ್ಟೇ. ಗೈಸ್ ನೀವುಗಳನ್ನು ಅಷ್ಟೇ ನಾಯಿಗಳನ್ನ ನೋಡ್ತಾ ಇದ್ರೆ ಯಾರಾದ್ರೂ ಬಿಸ್ಕೆಟ್ ಹಾಕಿ ಅದಕ್ಕೆ ಪಾಪ ಎಷ್ಟೋ ನಾಯಿಗಳಲ್ಲಿ ಮನೆ ಹತ್ರ ಇರೋ ಬೀದಿ ನಾಯಿಗಳಲ್ಲಿ, ಹೋಟ್ಲ್ ಹತ್ರ ಇರೋ ಬೀದಿ ನಾಯಿಗಳಲ್ಲಿ, ಡಾಬಾ ಹತ್ರ ಇರೋ ನಾಯಿಗಳಿಗೆ ಊಟ ಆದ್ರೂ ಸಿಗ್ತವೆ. ಕೆಲವೊಂದೊಂದು ಬೀದಿ ನಾಯಿಗಳಿಗೆ ಊಟನೂ ಸಿಗಲ್ಲ, ಏನೂ ಇರಲ್ಲ. ಅಂತದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಯಾವ ನಾಯಿಗೆ ಊಟ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಲೈಕ್ ಏನಾದ್ರೂ ಒಂದು ಬ್ರೆಡ್, ರಸ್ಕು, ಹಾಲು ಆ ಥರ ಹಾಕೋದಾದ್ರು ಏನಾದ್ರೂ ನೀವುಗಳು ನಾಯಿಗಳಿಗೆ ಹೆಲ್ಪ್ ಮಾಡಿ. ಕೆಲವೊಬ್ಬೊಬ್ರು ಆಡೋ ಮಕ್ಳುಗಳೆಲ್ಲ ಇಲ್ಲಿ ಕಲ್ಲಲ್ಲಿ ಹೊಡೆಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ನೀವು ನೋಡ್ತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿಸಿ ಮಕ್ಳ ಕೈಲಿಂದ. ಸೊ ಒಂದು ಒಳ್ಳೆ ಅವೇರ್ನೆಸ್ ನ ಮೂಡಿಸಿ ಅವ್ರಿಗೂ ನೀವು ಹೇಳಿ. ಹೋಗೋ ಕಡೆಗೆ ಬರಲಿ ಬೈಲಿ. ಓಕೆ ಬಾಯ್, ಟೇಕ್ ಕೇರ್ ಫಾರ್ ಯುವರ್ ಫ್ಯಾಮಿಲಿ. ಹುಷಾರಾಗಿ ನೋಡ್ಕೊ ನಿನ್ ಮಕ್ಳನ್ನ. ಬಿಸ್ಕೆಟ್ ಹಾಕ್ತಿರ್ತೀನಿ, ನಿಂಗೆ ಏನ್ ಬೇಕೋ ಕೇಳು, ನಾನು ತಂದ್ಕೊಡ್ತೀನಿ. ನಮ್ಗಳಿಗೆಲ್ಲ ದೊಡ್ಡವ್ರು ಹೇಳ್ತಾರಲ್ಲ ಆ ಥರ ಹೇಳಿ. ಚೆನ್ನಾಗಿ ಬೆಳೀರಪ್ಪ, ಚೆನ್ನಾಗಿ ಓದ್ಬೇಕಪ್ಪ, ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೀರಿ, ಯಾರಿಗೂ ಕಚ್ಬೇಡಿ. ಅದಕ್ಕೆ ಹಂಗೆ ಹೇಳ್ಬೇಕು, ಯಾರಿಗೂ ಬೊಗ್ಲಬೇಡಿ, ಯಾರಿಗೂ ಕಚ್ಬೇಡಿ. ಬೊಗ್ಲೂರಿ, ಯಾರಿಗೂ ಕಚ್ಬೇಡಿ ಅನ್ಬೇಕು. ನೀವುಗಳನ್ನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಂದೊಂದು ಒಳ್ಳೊಳ್ಳೆ ಫ್ಯಾಮಿಲಿಗೆ ಸೇರ್ಕೊಬೇಕು. ಅವಾಗ ನಿಮ್ಗೆ ಒಳ್ಳೆ ಬಿರಿಯಾನಿ ಅದು ಇದು ಸಿಗುತ್ತೆ. ಇಲ್ಲ ಹಿಂಗೆ ನಮ್ಮ ಥರ ಚಪ್ಪರ್ಗಳು ಹಾಕೊಂಡಿದ್ರೆ ಬರೀ ಮೂಳೆಗಳು ಮಾತ್ರ ಸಿಗ್ತೈತೆ, ಪೀಸ್ ಮಾಂಸಗಳು ಸಿಗಲ್ಲ. ತಿಂದು 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 ತಿಂದು. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಇನ್ನ 2-3 ಕಡೆ ಪೂಜೆಗೆ ಇನ್ವೈಟ್ ಮಾಡಿದ್ದಾರೆ ನಮ್ಮ ಬ್ರದರ್ಸ್ ಕೆಲವೊಬ್ಬೊಬ್ರು. ನಾವು ಪೂಜೆ ಮಾಡಂಗಿಲ್ಲ ಅಂತಂದ್ರೆ ಆಕ್ಚುಲಿ ನಮ್ಮ ಮನೆಗಳಲ್ಲಿ ಲಕ್ಷ್ಮಿ ಕೂಡ್ಸಲ್ಲ, ಹಂಗಾಗಿ ಇನ್ವೈಟ್ ಮಾಡಿರೋ ಮನೆ. ಅದಕ್ಕೆ ನಮ್ಮ ಬ್ರದರ್ಸ್ ಮನೆಗಳಲ್ಲೆಲ್ಲ ಕೂರಿಸಿದ್ರಲ್ಲ, ಇವ್ರ ಮನೇಲೆ ನಮ್ಮ ಮನೇಲೆ ಕೂರಿಸಿದೀವಿ ಅಂತ ಅನ್ಕೊಂಡು ಸೊ ಪೂಜೆ ಅಟೆಂಡ್ ಮಾಡ್ತಾ ಇದೀವಿ. ದೇವ್ರು ಎಲ್ಲಿ ಕೂರಿಸಿದ್ರು ಒಂದೇನೆ. ಸೊ ಎಲ್ಲೋದ್ರು ಒಂದ್ ಕಡೆ ಆಶೀರ್ವಾದ ತಗೊಳೋದೆ ಅಂತ ಹೇಳ್ಬಿಟ್ಟು ದೇವ್ರ ಆಶೀರ್ವಾದ ಪಡ್ಕೊಂತ ಇದೀವಿ. ಜೇ ಬಾಯಿ ನಾಯಿ ಮರಿ ತಂದಿದ್ದೀನಿ ನೋಡುವಂತ. ಅಜ್ಜಿ ನಾಯಿ ಮರಿ ಅಲ್ಲಿ ನಾಯಿ ಮರಿ ಹಾಕೈತಂತೆ, ನಾಯಿ ಮರಿ ತರ್ತಾರಂತೆ ಅಲ್ಲಿಂದ. ಇವ್ರು ಆಚ್ಕೋಬಿಡ್ಲಿ ಬೇಕಾದ್ರೆ ನಾಯಿ ಮರಿ ಬೇಕಾದ್ರೆ ಆಚೆ ಹೋಗ್ಲಿ. ಸಕ್ಕತ್ತಾಗಿದೆ, ನನ್ನ ಮಾತು ಕೇಳಿ. ಅಲ್ಲ ಒಂದೇ ಒಂದು ನಿಜ ಸಕ್ಕತ್ತಾಗಿದೆ, ನನ್ನ ಮಾತು ಕೇಳಿ. ಏನು ಬೇಡಪ್ಪ ಸರ್. ಅಲ್ಲ ಇತ್ತಂದ್ಬಿಡ್ತೀನಿ ಬಿಡಿಲ್ಲ ಅಂದ್ರೆ ಇದು ಮಾತೇ ಇಲ್ಲ. ಆಮೇಲೆ ಮಾತಾಡೋಣ. ನಾಯಿ ಓಡಿಸ್ಬೇಕು. ಇರ್ಲಿ ಬಿಡು ಪಾಪ, ಅದು ಇರುತ್ತೆ. ಇರ್ಲಿ, ಇಲ್ಲ ಅಂತ ಹೇಳ. ತಣ್ಣಗಿದೆ, ಮಲಗಿದೆ ನೋಡೋದು. ನೋಡಿ ಗೈಸ್, ನಮ್ ಬೈ ಫುಲ್ ಬಿಸ್ಕೆಟ್ ಎಲ್ಲ ಹಾಕಿ ನಾಯಿ ಮರಿ ತರ್ತೀನಿ ಮನೆಗೆ, ಸಾಕ್ತೀನಿ ಅಂತ ಇದ್ರು. ನಮ್ಮ ಇವ್ರನ್ನೇ ಆಚೆ ಕಳಿಸ್ಬಿಡ್ತೀನಿ, ನಾಯಿ ಮರಿ ಮಾತ್ರ ಸಾಕಲ್ಲ ಅಂತ ಅಜ್ಜಿ ಹೇಳ್ತಾ ಇದ್ರು. ನೀವ್ ಹೋಗ್ತೀರಾ ನಾಯಿ ಮರಿನ ಕಳಿಸ್ತೀರಾ? ಎಲ್ಲಾರ ಮನೇಲೂ ಅಷ್ಟೇನೆ, ತರೋವರೆಗೂ ಬೈತಾರೆ, ತಂದಾದ್ಮೇಲೆ ಅವರೇ ನಮ್ಕಿಂತ ಜಾಸ್ತಿ ಅವರೇ ಮುದ್ದು ಮಾಡ್ತಾ ಇರ್ತಾರೆ. ಅದಕ್ಕೆ ಎಲ್ಲಾರ ಮನೇಲೂ ಹಂಗೇನೆ. ವಿಕ್ಕಿ ಅಂತ ಒಂದ್ ನಾಯಿತ್ತು, ಅದ್ ತಂದಾಗ ಕೇಳು, ವಿಕ್ಕಿ ಅಂತ ತಂದಾಗ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅನ್ನೋರು. ಚೆನ್ನಾಗಿತ್ತಪ್ಪ. ವಿಕ್ಕಿ ತರ ಫೀಲಿಂಗ್ ಯಾವ್ದ್ ನಾಯಿ ಕೊಡ್ಲಿಲ್ವಾ ಅಜ್ಜಿ ನಿಮಗೆ? 16 ವರ್ಷ ಇತ್ತು. 16 ವರ್ಷ ನಾಯಿ ಇದ್ದಿದ್ದು. ಅದು 16 ವರ್ಷ ನಿಯತ್ತಾಗಿ ನಿಮ್ ಮಾತ್ ಕೇಳ್ಕೊಂಡೈತೆ. ಇತ್ತು ಇವ್ರು ಅವನ 2ನೇ ಮಗ. ಅದು ಅದೇ ಮೊದಲನೇದು ನಾಯಿ. ಮೊದಲನೇದೇ ನಾಯಿ, 2ನೇದು ಇವ್ರು. ಏನಿದು? ಯಾಕಂದ್ರೆ ಇವ್ರು ಮಾತ್ ಕೇಳಲ್ವಲ್ಲ, ಅದಕ್ಕೆ. ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಮಾಮೂಲಿ ಎಲ್ಲ ಮಾತು ಕೇಳೋದು ಎದ್ದಿದೆ. ಅದಕ್ಕೆ ಹಿಂಗೆ ರೋಡಲ್ಲಿ ಇರೋದನ್ನ ಕರ್ಕೊಂಡ್ಬಂದು ಮನೇಲಿ ಮಲಗಿಸ್ಕೊಳ್ಳೋದು. ಮಲಗ್ಲಿ ಬಿಡು ಒಂದ್ ಸ್ವಲ್ಪ ಹೊತ್ತು. ಈ ಕೆಲಸ ಮಾಡ್ತೀವಿ, ಕೆಲಸ ಮಾಡಲ್ಲ. ಸೊ ಗೈಸ್, ನಮ್ಮ ಬೈಗೆ ಬಾಯ್ ಹೇಳಿ. ಸೊ ಇವಾಗ ನಾನು ಮನೆಗೆ ಓಡ್ತಾ ಇದ್ದೀನಿ. ಸೊ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಇವಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ. ಸೊ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮೋಹನಣ್ಣ ಮನೆಗೆ ಬಂದಿದ್ವಿ. ನಮ್ಮ ದೇಶ ಅಂತ ನಾಗರ ವಿಷಕಾರಿ ನಾಗರ ಅವನೇ ಅಷ್ಟೊಂದು ಕೂಲ್ ಮಾಡ್ತೀರಾ? ಇನ್ನ ಆಫ್ಟರ್ ಆಲ್ ಬಿಳಿ ನಾಯಿನ ಕೂಲ್ ಮಾಡಕ್ಕಾಗಲ್ಲ ನಿಮ್ ಕೈಲಿ. ಆತರ ಏನಿಲ್ಲ. ಫಸ್ಟ್ನೇ ಸರಿ ಅಟ್ಯಾಕ್ ಮಾಡಿದಾಗ ಹೆಂಗನ್ಸ್ತು? ಫಸ್ಟೇ ಸರಿ ಅಟ್ಯಾಕ್ ಅಲ್ಲ, ಬೈ ಹೆಂಗನ್ಸ್ತು? ಫಸ್ಟೇ ಸರಿ ಇಲ್ಲೇನಕ್ಕೋ ಬಂದು ಬಹುಂದಿ ತಕ್ಷಣ ಇಲ್ಲ ಹೊಡ್ಕೊಂಡ್ರು ಕಾಲ್ಗೆ. ಫ್ರೆಶ್ ಏರ್ ಕುಡಿಬೇಕು ಅಂತ ಅನ್ಸ್ತು, ಆಚೆಗೆ ಬಂದೆ. ಒಂದಿನ ಇದು ಶಾಕ್ ಆದ. ಅದು ರಾಜು ಬೈ ಕೂಲ್ ಮಾಡಿರೋದಕ್ಕೆ ನಡುಕ್ತಾ ಇತ್ತು ನೋಡಿ. ಅದು
ಏನಂತ ಹೆಸರಿಟ್ಟಿದ್ದೀರಾ ಅದಕ್ಕೆ? ಪಿಂಕಿ. ಪಿಂಕಿ ಪಿಂಕಿ ಪಿಂಕಿಗೆ ನಾವು ಬರ್ತೀವಿ ಅಂತ ಹೇಳೋದಲ್ವ ನಮ್ಮ ಹೆಂಗ್ ಹೊಡ್ಕೊಂಡ್ರೆ ಗೊತ್ತಾ ಇಲ್ಲಿ ದುಡಿಯೋರಂತೂ. ನನಗೆ ಬಿಡು ಶಾಕ್ ಆಯ್ತು, ರಿಯಲಿ ಶಾಕ್ ಆಯ್ತು. ನಾನು ಇವತ್ತೇ ಫಸ್ಟ್ ಟೈಮ್ ಮೇಲ್ಗಡೆ ಬಂದಿದ್ದು. ಸೊ ಇಲ್ಲಿ ಪಾರಿ ಒಳಗೆ ಪಕ್ಷಿಗಳಿಗೆಲ್ಲ ಗೂಡ್ ಮಾಡಿದ್ದಾರೆ. ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಅಣ್ಣ. ಇದು ನೀರ್ ಅದು ಕುಡ್ದಂಗೆಲ್ಲ ಖಾಲಿ ಆಗಿ ಒಳಗಡೆ ಹೋಗ್ತಾ ಇರುತ್ತಾ? ಹೌದೌದು, ನೀರು ಖಾಲಿ ಆಗ್ತಾ ಇರುತ್ತೆ. ಇದು ಎಷ್ಟು ಅಣ್ಣ ಟೋಟಲ್ ಎಷ್ಟಿದಾವೆ ನಿಮ್ಮ ಹತ್ರ ಪಾರಿ ಒಳಗಳೆಲ್ಲ? 20 ಜೊತೆ ಅಕ್ಕಿ ಇದೆ. ಸೊ ಪಾರಿ ಒಳಗಳು, ಲವ್ ಬರ್ಡ್ಸ್ ಗಳು ಎಲ್ಲ ಫುಲ್ ಗೂಡ್ ಮಾಡಿದ್ದಾರೆ, ಮಳೆ ಬೀಳ್ದಿರೋ ತರ ಎಲ್ಲ ಹಾಗೆ. ಇಲ್ಲಿ ನೋಡಿ ಅಣ್ಣ, ಇಲ್ಲಿರೋದು ಎಲ್ಲ ಯಾವ ಇವೆಲ್ಲ ಲಕ್ಕುವ ಹಕ್ಕಿಗಳು. ಲಕ್ವಾ ಹಕ್ಕಿಗಳು ಇದ್ರಲ್ಲಿ ಟೋಟಲ್ 6 ಜೊತೆ ಲಕ್ಕುವ ಇದೆ. ಅಂದ್ರೆ 12 ಹಕ್ಕಿಗಳಿದೆ ಇದರಲ್ಲಿ. ಇದರಲ್ಲಿ 6 ಹಕ್ಕಿಗಳು, ಇವೆಲ್ಲ ಟೂರ್ನಮೆಂಟ್ ಹಕ್ಕಿಗಳು. ಇವು ಬಂದು 6 ಜೊತೆ ಇದೆ. ಇವು ಸೇಮ್ 12 ಇದೆ. ಈ ಪಕ್ಕದಲ್ಲಿ ಲವ್ ಬರ್ಡ್ಸ್, ಪಿಜನ್ಸ್ ಮತ್ತೆ ಟೈಲ್ಸ್ ಇವೆಲ್ಲ ನೀವೆಲ್ಲ ಇಟ್ಕೊಂಡಿರ್ತೀರಲ್ಲ, ಇವಾಗ ನೀವು ಟ್ರಿಪ್ಗೆಲ್ಲ ಒಂದ್ 3-4 ದಿನ ಹೋದ್ರೆ ಇವಕ್ಕೆಲ್ಲ ಊಟ ಯಾರನ್ನೊಬ್ರು ಮೇಂಟೈನ್ ಮಾಡಿ ಬಿಟ್ಟು ಹೋಗ್ತೀನಿ. ಯಾರಾದ್ರೂ ಒಬ್ರು ಇರ್ಲೇಬೇಕು ಒಟ್ನಲ್ಲಿ ಡೈಲಿ ಊಟಕ್ಕೆ. ಎಷ್ಟು ಊಟ ಹಾಕ್ಬೇಕು ಎಲ್ಲ ಗೊತ್ತೇನಣ್ಣ ನಿಮ್ಗೆ? ಸೂಪರ್ ಫೈನ್ ಆಗಿ ಎಲ್ಲ ತಿಳ್ಕೊಂಡಿದೀವಿ. ಅವ್ರ ದೇವ್ರ ಮೇಲೆ ಎಷ್ಟು ಹೂವು ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತು. ಸೊ ಹಂಗಾಗಿ ನಮ್ಮ ಅವ್ರ ಔಟ್ಫಿಟ್ ತೋರಿಸಿ ನಮ್ಮ ಗುರುಗಳದು. ಆಫ್ರಿಕನ್ ಲವ್ ಬರ್ಡ್ಸ್ ಬೇರೆ ಇದೆ. ಆಫ್ರಿಕನ್ ಲವ್ ಬರ್ಡ್ಸ್, ಆಫ್ರಿಕನ್ ಪಿಜನ್ಸು ಇದೆ. ಕ್ರೇಜಿ. ನಾನು ಫಸ್ಟ್ ಟೈಮ್ ಇಷ್ಟು ವರ್ಷದಿಂದ ಇಲ್ಲಿ ಇದೀವಿ. ಮೋಹನಣ್ಣ ಸಾಕ್ದಾಗಿಂದ ಇವತ್ತೇ ಫಸ್ಟ್ ಟೈಮ್ ನಾವೆಲ್ಲ ಹುಡುಗರು ಮೇಲೆ ಬಂದಿರೋದು ನೋಡಕ್ಕೆ. ನಮ್ಮ ರಾಜು ಬಾಯಿಗೆ ನಾಯಿ ಅಟ್ಯಾಕ್ ಮಾಡ್ತಲ್ಲ ಕೆಳಗಡೆ, ಅದು ಒಂದೇ ನೋಡ್ತಾ ಇದ್ದಿದ್ದು ಡೈಲಿ ನಾವು ಬಂದಾಗ ಇಲ್ಲಿ. ನಿಮ್ದು ಸ್ಟ್ರಾಂಗ್ ಆಗಿದೆ ಬೇಡ, ಮಾತೇ ಇಲ್ಲ. ಇವಾಗ ಎಲ್ಲ ಬ್ರದರ್ಸ್ ಎಲ್ಲ ಇಲ್ಲೇ ಇದೀವಿ. ಸೊ ಬನ್ನಿ ಊಟಕ್ಕೆ ಹೋಗ್ಬಿಡೋಣ ಎಲ್ಲರೂ. ಸಂಪ್ರದಾಯ ಗೊತ್ತಿಲ್ಲ ಭಯ ಕೇಳಿ. ಎಲ್ಲ ಈ ತರ ಹಾಕಂತಾರ, ಹಿಂಗೆ ಉಲ್ಟಾ ಹಾಕಬೇಕು ಬೈ. ಇಲ್ಲ ಹಾಕೋಕಿರೋದು ನಾನು ಇಲ್ಲಿ ಹಾಕೋಕಿರೋದಲ್ಲ, ಚಪ್ಪಾಳೆ ಒಂದು ನೀವು ತಿರ್ಗಿಸ್ಕೊಳ್ಳಿ. ನಂದೇನೋ ತಪ್ಪಿಲ್ಲ, ನಾನು ಈಗಲೇ ಎಲೆ ನೋಡ್ತಾ ಇರೋದು. ಹಿಂಗ್ ತಿರ್ಗಿಸ್ಕೊಳ್ಳೋದ್ರೆ ಏನ್ ತಪ್ಪಿದೆ? ಏನೇನ್ ಬೇಡ್ಕೊಂಡಿದ್ದೀರಾ? ಅರ್ದು ಬರ್ತಾ ಇರ್ಲಿ ನನ್ನ ಅಕೌಂಟ್ಗೆ, ನನ್ನ ಜೇಬ್ಗೆ ಅಂತ. ಸಂಕಟ ಬಂದಾಗ ವೆಂಕಟರಮಣ ತುಪ್ಪ ತಿಂದಿ ಗಟ್ಟಿಗಿರ್ಬೇಕು ಬೈ ನೀವು. ಮೂಳೆ ಸ್ಟ್ರೆಂತ್ ಆಗುತ್ತೆ. ಸೀಕ್ರೆಟ್ ತುಪ್ಪದಲ್ಲಿ ಮೂಳೆ ಸ್ಟ್ರೆಂತ್ ಮಾಡ್ಬೋದು ಅಷ್ಟೇ. ಇವ್ರು ಬಂದು 1 ರೂಪಾಯಿನೂ ಇಟ್ಕೊಡಲ್ಲ ಅಪ್ಪಿ. ಸೋರ್ಸೇ ಇಲ್ಲ, ಎಲ್ಲ ಖರ್ಚು. ಸೋರ್ಸ್ ಇದೆ ಅಕ್ಕ, ಮನೆ ಲೀಕ್ ತೆಗೆದ್ರೆ 3 ಲಕ್ಷ ಕಾಸು ಸಿಗುತ್ತೆ. ಇವರು ಏನೇ ಮಾಡಿದ್ರು ಉಳ್ಸಲ್ಲ ಅವರು. ಹೋಗ್ತಾನೆ ಇರುತ್ತೆ, ಉಳ್ಸಲ್ಲ, ಸೀರಿಯಸ್ ಆಗಿ ಉಳ್ಸಲ್ಲ. ಬೈಲೆಲ್ಲ ಅಡ್ಸೋಗಿದೆ ಫುಲ್ ಎಲ್ಲ ಆಮೇಲೆ ಇರಿ ಅದು ಗ್ರೈಂಡಿಂಗ್ ಹೊಡೆದು ಇದು ಹೇಳ್ತೀನಿ ನೋಡಪ್ಪಿ, ಗಂಡ ಹೆಂಡತಿ ಚೂರು ಇಲ್ಲ. ಅಣ್ಣ ಬಾಯ್ ಅಣ್ಣ, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಚೆನ್ನಾಗಿತ್ತು ದೇವರು ಕೂರಿಸಿದ್ದು, ಖುಷಿ ಆಯ್ತು. ಶುಭರಾತ್ರಿ. ಅವ್ರಿಗೆ ಬಿದ್ದೆ ಅಲ್ಲ, ನಿಮ್ಗೆ ಬಿದ್ದೈತೆ. ಮೈಯೆಲ್ಲ ನಿಮ್ಗೆ ಬಿದ್ದೈತೆ. ನೀನ್ ಈ ತರ ಮಾಡ್ತೀಯಾ? ನಾನು ನಿನ್ ಮೇಲೆ ನಿಜನು ಈ ತರ ಮಾಡ್ತೀಯ ಅಂತ ಅನ್ಕೊಂಡಿದ್ದೀನ. ಅದೇ ಸೊ ಗೈಸ್, ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತರ ಇತ್ತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.